ಕೂಡ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಿನ್ನೆ ದಿನ ಆಡಿರುವಂತಹ ಲೀಗ್ ಮಾದರಿ ಪಂದ್ಯಗಳಲ್ಲಿ 6 ಪಂದ್ಯಗಳ ಭರ್ಜರಿ 5 ಪಂದ್ಯಗಳನ್ನು ಜಯಿಸಿರುವಂತಹ ತಂಡ ಸಿತಾರ ಕೌರಾಡಿಯ ಮಾಲೀಕ ಅಯ್ಯೂಬ್ ಅವರು ಆಗಮಿಸಿದ್ದಾರೆ. ಈ ಒಂದು ಪಂದ್ಯದ ವೀಕ್ಷಣೆ ಇದ್ದಾರೆ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡಿ ಅನ್ನುವಂಥ ಸೂಚನೆ ಕೂಡ ರವಾನಿಸಿಕೊಳ್ತಾ ಇದ್ದೇವೆ. ಮತ್ತೆ ಪ್ರಥಮ 3ನೇಗಾಗಿ ಶರತ Y2Kಯ ನಂಬುಕೆ ಆಟಗಾರ ಕೂಡ ಈ ಒಂದು ಪಂದ್ಯದಲ್ಲಿ ಫಜ್ಜಾ ಪರವಾಗಿ ಪಂದ್ಯ ಆಡಿರುವಂತ ಆಟಗಾರ ಕೂಡ. ಸ್ಟ್ರೈಕರ್ ಹಣ್ಣಲ್ಲಿ ರಜಾಕ್, ನಾನ್ ಸ್ಟ್ರೈಕರ್ ಹಣ್ಣಲ್ಲಿ ನಿಹಾಲ್ ಮಾತ್ರ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಹೊಡೆದವರ ಮೊತ್ತ ಎರಡು. ಡಿಲವರ್ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ, ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖೇನವಾಗಿ ರೇಖೆ ಕ್ರಮಿಸಿಕೊಳ್ತಾ ಇದ್ದ ಬೌಂಡ್ರಿ ದಾಲ್ಕೋಟದ ಮುಖೇನವಾಗಿ ಪ್ರಥಮ ಓವರ್ ಮುಕ್ತ. ಪ್ರಥಮ ಓವರ್ ಕೊನೆಯ ಚೆಂಡಿಗಾಗಿ ಮತ್ತೆ ಶರತ ಗರಿಷ್ಠ ಮೊತ್ತಕ್ಕೆ ಬದಲಾವಣೆ ಮಾತ್ರ ಪಂದ್ಯಾಟ ಯಶಸ್ವಿ ಕೂಡಗೊಳ್ತದೆ. ಸೋತರೆ ಸೋಪಾನ, ಗೆದ್ದರೆ ಸನ್ಮಾನ ಎನ್ನುವ ಮುಖ್ಯದಲ್ಲಿ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಒಂದೆಡೆ ಇಮ್ರಾನ್ ಮಾಲೀಕತ್ವ ತಂಡವಾದ್ರೆ ಮತ್ತೊಂದೆಡೆ ಬಾಸಿಂದ್ರವರ ಮಾಲೀಕತ್ವ ತಂಡ. ಎರಡೂ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೆ ಸೀವರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಮುಂದಿನ ಪಂದ್ಯದ ಟಾಸಿಗೆ ರೆಡಿಯಾಗಿರಿ. SK ಅಲ್ಲಕ್ಕೆ ವಿರುದ್ಧವಾಗಿ ಐಜಾಜ್ ತಂಡದ ಆಟಗಾರರು. ಎರಡನೇ ಚೆಂಡಿಗಾಗಿ ಮತ್ತೆ ಸೂಸೈಡ್ ಶಾಟ್ ಮುಖ್ಯವಾಗಿ ಹೋದ್ದರಿ ಆಘಾತ ಕೂಡ ಕಂಡುಕೊಳ್ತಾ ಇದೆ. ಪ್ರಥಮ ಬ್ರೇಕ್ ಥ್ರೂ ಕೂಡ ಮತ್ತೆ ಮೂರನೇ ಚೆಂಡಿಗಾಗಿ ಪ್ರದೀಪ. ಇದ್ದವರು ಆಟಗಾರ ಸ್ಟ್ರೈಕರ್ ಆಡಲಿ ಅಜೀಮ್ ಅವರ ಪರಿಚಯ ಕೂಡ ಆಗ್ತಾ ಇದೆ. ಬಿರುಸಿನ ಬೌಂಡರಿಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾದ್ರೆ ಒಂದು ಗರಿಷ್ಠ ಮೊತ್ತಕ್ಕೆ ಬದಲಾವಣೆ ಆಗುವ ಲಕ್ಷಣಗಳು ಕಂಡುಕೊಳ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಪಂದ್ಯ ಆರಂಭಗೊಳಿಸಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ 5ನೇ ಚೆಂಡಿಗಾಗಿ ಇನಾಯತುಲ್ಲಾ ಉತ್ತಮ ಶಾಲೆ ಹೊಡೆತ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. 3 ಎಸೆತಗಳ ಮುಂದೆ 3 ಬೌಂಡರಿ ಕೂಡ ಹಸಿಬಿನ ದಾಟಿನ ಮುಖ್ಯವಾಗಿ ಅಂಕಿಅಂಶ ಪಟ್ಟಿನ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕೊನೆಯ ಚೆಂಡಿಗಾಗಿ ಇನ್ನ ಸ್ಟ್ರೈಕರ್ ಹ್ಯಾಂಡಲ್ಲಿ ಹ್ಯಾಟ್ರಿಕ್ ಬೌಂಡರಿ ಬಾರಿಸುವಂತ ಆಟಗಾರ ಅಜೀಮ್. ಮತ್ತೆ ಜಾಣಿಮೆ ಹೊಡೆತ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಬಹಳಷ್ಟು ದುಬಾರಿ ಎಸೆತಗಾರಿಕೆ ತೋರ್ಪಡಿಸುವಂತಹ ಎಸೆತಗಾರಿಕೆ. ಒಟ್ಟು ತೊಡೆದ ಮೊತ್ತ 26. 2 ಓವರ್ ಮುಕ್ತಾಯ ಕೊಡ್ತಾರೆ. ಮೊತ್ತ 26. 26 ಲಾಸ್ ಆಫ್ 1 ವಿಕೆಟ್. 12 ಎಸೆತಗಳ ಮುಂದೆ ಯಾವ ರೀತಿಯ ಓಟಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡುಕೊಳ್ಳದೆ ಕಾದು ನೋಡಲೇಬೇಕಾಗಿದೆ.
ಪಂದ್ಯಾಟ ಆರಂಭಗೊಳಿಸಿ. ಸಮಯ ಬಹಳಷ್ಟು ವಿಳಂಬವಾಗಿದೆ, ಮತ್ತೆ ಮತ್ತೆ ವಿಳಂಬ ಮಾಡಬೇಡಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 2 ದಿನಗಳಿಂದ ನಿದ್ರೆಯನ್ನು ಬಿಟ್ಟು ಈ ಒಂದು ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ ಅನ್ನುವ ಸೂಚನೆ ಮತ್ತೆ ಮತ್ತೆ ರವಾನಿಸಿಕೊಳ್ತಾ ಇದ್ದೇವೆ. ಸಾವಿರಾರು ಲಕ್ಷಾಂತರ ಜನ ನಿಮ್ಮ ಒಂದು ಪಂದ್ಯಾಟ ವೀಕ್ಷಣೆಗಾಗಿ ಬಂದಿದ್ದಾರೆ. ಅವರಿಗೋಸ್ಕರಾಗಿ ಪಂದ್ಯಾಟ ಬೇಗವಾಗಿ ಆರಂಭಗೊಳಿಸಿ. ದೇಶ ವಿದೇಶಗಳಲ್ಲಿ ಸಹ ಯೂಟ್ಯೂಬ್ ಮುಖೇನವಾಗಿ ಪ್ರಿನ್ಸ್ ಮೂವೀಸ್ ಮುಖೇನವಾಗಿ ಪಂದ್ಯಾಟ ವೀಕ್ಷಣೆ ಕೂಡ ಆಗ್ತಾ ಇದೆ. ಮತ್ತೆ ವೈಡಪ್ಪ ಸೂಚನೆ ರವಾನೆ ಆಗ್ತಾ ಇದೆ. ಅತಿರಿಕ್ತ ಓಟಗಳ ಅಂಕಿಅಂಶ ಪಡಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅದೃಷ್ಟದ ಓಟಗಳು ಪಂದ್ಯಾಟ ಕೂಡ ವೀಕ್ಷಣೆ ಮಾಡ್ತಾ ಇದೆ. ಪುಣೆ ಮಹಾರಾಷ್ಟ್ರದಿಂದ ಬಂದಿರುವಂತ ಯೂಟ್ಯೂಬ್ ಪ್ರಿನ್ಸ್ ಮೂವೀಸ್ ಚಾನೆಲ್ ಕೂಡ ಮತ್ತೆ ರೆಟ್ಟ ನೇರ ಸೀಮಾರೆಗೆ ಕ್ರಮಿಸ್ತಾ ಇದೆ. ಬೋಡ್ರಿ ಈ ರೀತಿಯ ಬೋರ್ಡರ್ಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡ್ರೆ ಬಹುಶಃ ಕನಿಷ್ಠ ಮೊತ್ತದ ಗರಿಷ್ಠ ಮೊತ್ತಕ್ಕೆ ಪಂದ್ಯಾಟ ಸಾಗುವ ಎಲ್ಲ ರೀತಿಯ ಲಕ್ಷಣಗಳು ಇದೆ. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಮೊತ್ತ 35. ಮಾತ ಉತ್ತಮವಾದ ಎಸೆತ ಟೂಕೆ ಶರತ್ತನ ಮುಖೇನವಾಗಿ ಚಾಣ್ಮೆ ಎಸೆತ ಕೂಡ ಮತ್ತೆ 4ನೇ ಎಸೆತಕ್ಕಾಗಿ ಶರತ. 3 ಓವರ್ ಚಾಲ್ತಿಯಲ್ಲಿ 4ನೇ ಎಸೆತಕ್ಕಾಗಿ ಮತ್ತೆ ಜಾಣ್ಮೆ ಎಸೆತ ತಟ್ಟಿಬಿಟ್ಟು ಓಡೋ ಪ್ರಯತ್ನ. ರನ್ಔಟ್ಗೆ ಅವಕಾಶ ಇತ್ತು. ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 1 ಓಟ ಪೂರೈಕೆ ಕೂಡ. ಓಟು ತಂಡದ ಮೊತ್ತ 36ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. 5ನೇ ಎಸೆತವಾಗಿ ಮತ್ತೆ ಶರತ. 7 ಎಸೆತಗಳ ಮುಂದೆ ಎಷ್ಟು ಓಟಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಾದು ನೋಡಲೇಬೇಕಾಗಿದೆ. ನಿನ್ನೆ ದಿನ ಸರಿ ಸುಮಾರು 1 ಗಂಟೆಗೆ ಆರಂಭಗೊಂಡ ಪಂದ್ಯಾಟ ಇವತ್ತಿನ ದಿನ ಎಷ್ಟು ಗಂಟೆಗೆ ಕೊನೆ ಹಂತ ತಲುಪದೆ ಕಾದು ನೋಡಬೇಕಾಗಿದೆ. 36 ಲಾಸ್ ಆಫ್ 1 ವಿಕೆಟ್. ಪ್ರಥಮ ಸೆಕ್ಷನ್ 3ನೇ ಓವರ್ ಕೊನೆ ಎಸೆತ ಕೂಡ ಉತ್ತಮವಾದ ಹೊಡೆತ. ಮಾರಗೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ರಜಾಕ್ರ ದಾಟಿನ ಮುಖವಾಗಿ ಬಿರುಸಿನ ಬೌಂಡ್ರಿಗಳ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡ್ರೆ ಒಟ್ಟು ತಂಡದ ಮೊತ್ತ 40ಕ್ಕೆ ಏರಿಕೆ ಕಂಡುಕೊಳ್ತಾ ಇದೆ. ಪ್ರಥಮ ಸೆಕ್ಷನಿನ ಡೆಡ್ಲೈನ್ ಓವರಿಗಾಗಿ ಮತ್ತೆ ಪ್ರತ್ಯಕ್ಷರ ಪರಿಚಯ ಕೂಡ ಆಗ್ತಾ ಇದೆ. 3 ಓವರ್ ಮುಕ್ತಾಯಕ್ಕೆ 40 ಓಟಗಳನ್ನು ಬಿಟ್ಟುಕೊಡುವಂತ ಎಸೆತಗಾರಿಕೆ ಕೂಡ ತೋರ್ಪಡಿಸಿದ್ರು. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ದಾಟಿಗೂ ಚೆಂಡು ಯಾವುದೇ ರೀತಿಯ ಸಂಪರ್ಕ ಕೂಡ ಕಂಡು ಬರ್ತಾ ಇಲ್ಲ. ಡಾಟ್ ಡಿಲಿವರಿ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಸ್ಟ್ರೈಕರ್ ಹ್ಯಾಂಡ್ನಲ್ಲಿ ಕಣ್ಣೂರು ಪರಿಸರ ಜನಪ್ರಿಯ ಆಟಗಾರ ಶಾನವಾಜ್ ಮತ್ತೆ ನೆಟ್ಟ ನೇರ ಹೊರಗೆ ಅವಕಾಶ ಮಾಡಿಕೊಟ್ರು. ಕೇವಲ 1 ಓಟ ಮಾತ್ರ ಪೂರೈಕೆ. ಶರತ್ತರ ಮುಖೇನವಾಗಿ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಮತ್ತೆ 3ನೇ ಚೆಂಡಿಗಾಗಿ ಪ್ರತ್ಯಕ್ಷ ಉತ್ತಮವಾದ ಎಸೆತ. ಕೇವಲ 1 ಓಟ ಮಾತ್ರ ಪೂರೈಕೆ ಆಗ್ತದೆ. ಐಶಾಸ್ ತಂಡದ ಕಪ್ತಾನರಿಗೆ ಕೊನೆಯ ಕರೆ ಕೂಡ ರವಾನಿಸ್ತಾ ಇದ್ದೇವೆ. ಮತ್ತೆ
ಮತ್ತೆ ಪ್ರಥಮ ಸಕ್ಷ ನಾಲ್ಕನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮುಂದಿನ ಪಂದ್ಯದ ಔಟ್ ಎಂಬ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. ರೆಡ್ ಲೈಟ್ ಮುಖ್ಯವಾಗಿ ಔಟ್ ಎಂಬ ಸೂಚನೆ ಮತ್ತೆ ರವಾನೆ ಆಗ್ತಾ ಇದೆ. ಮತ್ತೆ ಉದ್ದರಿ ಆಘಾತ ಕೂಡ ಕಂಡುಕೊಳ್ತಾ ಇದೆ. ಶಾನವಾಜ್ ಇನ್ನಿಂಗ್ಸ್ ಮುಕ್ತಾಯ. ಪ್ರಥಮ ಓವರ್ 4ನೇ ಓವರ್ ಚಾಲ್ತಿಯಲ್ಲಿ 2 ಚೆಂಡು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಎಷ್ಟು ಓಟಗಳು ಅಂಕಿಅಂಶ ಪಡೆದಾಗಲಾದ್ರೂ ಕಣ್ಗಳು ಕಾದು ನೋಡಬೇಕಾಗಿದೆ. ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ನೇರವಾಗಿ ಊಟ ರಕ್ಷಕರ ಬೋಗಸಕ್ಕೆ ಚೆಂಡಾದ್ರೆ ಡಾಟ್ ಡೆಲಿವರಿ ಮಾತ್ರ ಅಂಕಿಅಂಶ ಪಡಿ ಸೂಚಿಸಿಕೊಳ್ತಾ ಇದೆ. ಮತ್ತೆ ಕೊನೆಯವರ ಕೊನೆ ಹಸ್ತಕ್ಕಾಗಿ ಉತ್ತಮವಾದ ಹೋರಾಟ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ ಮುಖೇನವಾಗಿ 4 ಓವರ್ ಮುಕ್ತಾಯ ಕೊಡ್ತಾರೆ. ಮೊತ್ತ 47 ಒಂದು ಗುರಿ. ಎಸ್ಕೆ ಅಲ್ಲಾಕಿ ತಂಡ ನಾಣ್ಯ ಚಿಮ್ಮೆಗೆಲ್ಲಿ ಮುಖಭಾಗ ನಾಲ್ಕು ಓವರ್ ಮುಕ್ತಾಯ ಕೊಡ್ತಾರೆ. ಮೊತ್ತ 46 24 ಎಸೆತಗಳ ಮುಂದೆ 47 ಓಟಗಳು ದಾಖಲಿಸಿದ್ರೆ ಮಾತ್ರ ಪಂದ್ಯ ಜಯಿಸಿಕೊಳ್ತಾ ಇದೆ. और उसी के साथ इस मैच का आंखों देखा हाल के लिए प्रिंस मूवीज के जानिब से यूट्यूब लाइव बहुत दूर से महाराष्ट्र पुणे से इस मैच के लिए आए हुए प्रिंस मूवीज यूट्यूब चैनल के लिए आभारी हैं हम. और उसी के साथ बहुत अच्छे क्लियरिटी के साथ आप इस मैच का आंखों देखा हाल कर रहे हो. इसी के साथ इंशाल्लाह आगे के दिनों में भी आपको मैचेस होंगे तो और बहुत क्लियरिटी के साथ आप मैच का आंखों देख हाल कर रहे हो. बहुत बहुत शुक्रिया आपका. स्कोरिंग और थर्ड अंपायरिंग बहुत कुछ बहुत क्लियरिटी के साथ आप हमारे साथ किए हुए हैं. इसी के लिए आपको आप सभी को बहुत बहुत शुक्रिया और धन्यवाद करते हैं. जय हिंद फ्रेंड्स के तरफ से. और फ्रेंड्स क्रिकेट जानिब की तरफ से भी ಟಾಪರ್ ಆಗಿ ಕ್ವಾಲಿಫೈರ್ ಆಗಿ ತೋರ್ಪಡಿಸಿದ್ದಾರೆ. ಮತ್ತೆ ಉತ್ತಮವಾದ ಓಟದ ಸೀಮಾರಿಗೆ ಕ್ರಮಿಸಿಕೊಳ್ತಾ ಇದ್ದ ಬೌಂಡ್ರಿ. 3ನೇ ಹಸ್ತಕ್ಕೆ ಸೀಮಾರಿಗೆ ಕ್ರಮಿಸಿಕೊಂಡ ಬೌಂಡ್ರಿ ಮುಖ್ಯವಾಗಿ 4 ಓಟಗಳ ಅಂಕಿಅಂಶ ಪಡೆ ದಾಖಲಾದರು ಕಂಡ್ರೆ ತಂಡದ ಖಾತೆ ಕೂಡ ಆರಂಭ. ಮತ್ತೆ 4ನೇ ಚೆಂಡಿಗಾಗಿ ಉತ್ತಮ ಶೈಲಿ ಹೊಡೆತ. ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಕೊಂಚ ಮಟ್ಟಿಗೆ ಲಯಾರು ಕಳ್ಕೊಳ್ತಾ ಇದ್ದಾರೆ ಕ್ಷೇತ್ರ ರಕ್ಷಕ ಬಾಸಿದ್. ಆ ನಿಟ್ಟಿನಲ್ಲಿ 1 ಓಟ ಪೂರೈಕೆ ಮುಖೇನವಾಗಿ ತಂಡದ ಮೊತ್ತ 5ನೇ ಚೆಂಡಿಗಾಗಿ ಪ್ರಥಮರ ಚಾಲ್ತಿಯಲ್ಲಿ 5ನೇ ಚೆಂಡಿಗೆ ಮತ್ತೆ ಆಸೀಬ್ ಸ್ಟ್ರೈಕರ್ ನಲ್ಲಿ ಇನ್ನ ಉತ್ತಮವಾದ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾರೆಗೆ ಕ್ರಮಿಸಿಕೊಳ್ತಾ ಇದ್ದ ಬೌಂಡ್ರಿ. ಇಂಧನ ದಾಂಡು ಗರಿಸ್ತಾ ಇದೆ. ಈ ರೀತಿಯ ಬೌಂಡ್ರಿಗಳು ಇಂಧನ ದಾಂಡಿನ ಮುಖಾಂತರವಾಗಿ ಬಂದ್ರೆ ಪಂದ್ಯಾಟ ಬಹುಶಃ ಅತಿ ಶೀಘ್ರದಲ್ಲೇ ಜಯಿಸುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಕಂಡುಕೊಳ್ತಾ ಇದೆ. ಮತ್ತೆ ಪ್ರಥಮರ ಚಾಲ್ತಿಯಲ್ಲಿ ಕೊನೆಯವರೆಗಾಗಿ ಕೊನೆಯ ಎಸೆತಕ್ಕಾಗಿ ಅಜೇಬ್ ಒಡೆದೊಡ್ಡ ಮೊತ್ತ 9. ಉತ್ತಮವಾದ ಎಸೆತ. ದಾಂಡಿಗೂ ಚೆಂಡಿಗೆ ಯಾವುದೇ ರೀತಿಯ ಸಂಪರ್ಕ ಕಂಡು ಬರ್ತಾ ಇಲ್ಲ. ಕೇವಲ ನಾಟಡ್ಡಿಯನ್ನು ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ.
ಪ್ರಥಮ ಓವರ್ ಮುಕ್ತಾಯಗೊಂಡಿದೆ ಮತ್ತು 9ಕ್ಕೆ ಸ್ಥಗಿತ ಕಾಣ್ಕೊಳ್ತಾ ಇದೆ. 18 ಎಸೆತಗಳ ಮುಂದೆ ಬಹುಶಃ ಈ ಒಂದು ಪಂದ್ಯಾಟದಲ್ಲಿ ಇಮ್ರಾನ್ ಸ್ಟ್ರೈಕರ್ಸ್ ಪರವಾಗಿ ಬಹಳಷ್ಟು ಅನುಭವಿ, ಬಹಳಷ್ಟು ಬಿರುಸಿನ ಚೇತರಕ್ಷಕ, ಪರಿಸರ ಜನಪ್ರಿಯ ಆಟಗಾರ, ಬಹಳಷ್ಟು ಈ ಸೀಸನ್ ಅಲ್ಲಿ 2 ಬಾರಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಆಟಗಾರ ಇನ್ನ ಕಣ್ಣೂರು. ಮತ್ತೆ ಎಡಗೂಟದಿಂದ ಕೊಂಚಮಟ್ಟಿ ಹೊರತಿರು ಕಂಡ ಚೆಂಡು ವೈಡ್ ಎಂಬ ಸೂಚನೆ ರವಾನೆಯಾಗ್ತಾ ಇದೆ ನೆಟ್ಟ ನಿರ್ಣಾಯಕರಿಂದ. ಉತ್ತಮವಾದ ಹೊಡೆತ ಸೀಮಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಎರಡನೇ ಓವರ್ ಚಾಲ್ತಿಯಲ್ಲಿ ಎರಡನೇ ಎಸೆತಕ್ಕಾಗಿ ನಿಹಾಲ್ ವಾದೇ ಉತ್ತಮವಾದ ಹೊಡೆತ ಸೀಮಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇದೆ. Y2K ಷರತ್ತರ ದಾಂಡಿನ ಮುಖೇನವಾಗಿ ಈ ರೀತಿಯ ಬೌಂಡರಿಗಳು ಅಂಕಿಅಂಶ ಪಟ್ಟಿ ದಾಖಲಾತಿಯನ್ನು ಕಂಡ್ರೆ ಅತಿ ಶೀಘ್ರದಲ್ಲಿ ಪಂದ್ಯಾಟ ಮುಕ್ತಾಯಗೊಳ್ಳುವ ಸಾಧ್ಯತೆ ಕೂಡ ಕಂಡುಕೊಳ್ತಾ ಇದೆ. ಓಟದಾರರ ಮೊತ್ತ 18ಕ್ಕೆ ನಗದೇರಿಕೆ ಕಂಡುಕೊಳ್ತಾ ಇದೆ. ದಯವಿಟ್ಟು ಗಮನಿಸಿಕೊಳ್ಳಿ, ವೇದಿಕೆ ಆಟಗಾರರು ಸ್ವಲ್ಪ ತೆರವುಗೊಳಿಸಲಿ ಪ್ಲೀಸ್. ರಿಕ್ವೆಸ್ಟ್ ಆಲ್ ಆಫ್ ಯು. ಇಲ್ಲಿ ಸ್ಕೋರರಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ಇಲ್ಲಿ ಹಂತ ಹಂತಕ್ಕೂ ಪಂದ್ಯದ ರೋಚಕ ರೋಮಾಂಚಕ ಸ್ಥಿತಿಗೆ ತೆರಳ್ತಾ ಇದೆ. 1 ರನ್ ಕೂಡ ಆಚೆ ಈಚೆ ಆದಲ್ಲಿ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಎದುರಾಗ್ತದೆ. ಡಾಟ್ ಡಿಲರ್ ಮಾತ್ರ ಅಂಕಿಅಂಶ ಪಟ್ಟಿ ಸೂಚಿಸಿಕೊಳ್ತಾ ಇದೆ. ಎರಡನೇ ಓವರ್ ಚಾಲ್ತಿಯಲ್ಲಿ 5ನೇ ಚೆಂಡಿಗಾಗಿ ಮತ್ತೆ ನಿಹಾಲ್ ಮತ್ತೆ ಗುಡಿಸುವ ಪ್ರಯತ್ನ ಸಫಲತೆ ಕಂಡುಕೊಳ್ತಾ ಸೀಮಾ ರೇಖೆ ಕ್ರಮಿಸಿಕೊಳ್ತಾ ಇದೆ ಬೌಂಡ್ರಿ. ಮತ್ತೆ 4 ಓಟ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಡೆದವರ ಮೊತ್ತ 22ಕ್ಕೆ ನಗದೇರಿಕೆ ಕಂಡುಕೊಳ್ತಾ ಇದೆ ಕೂಡ. ಮತ್ತೆ ಎರಡನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಚೆಂಡಿಗಾಗಿ ನಿಹಾಲ್ ಸ್ಟ್ರೈಕರ್ ಅಲ್ಲಿ Y2K ಶರತ ಮತ್ತೆ ಬಿರುಸಿನ ಬೌಂಡರಿ ಮುಖರವಾಗಿ 2 ಓವರ್ ಮುಕ್ತಾಯಗೊಂಡ ಮೊತ್ತ 26 ಯಾವುದೇ ಹುದ್ದರಿ ಆಘಾತ ಕೂಡ ಇಲ್ಲ. ಬಹುಶಃ 12 ಎಸೆತಗಳ ಮುಂದೆ 21 ಓಟಗಳು ಬರಲೇಬೇಕಾಗಿರುವಂತಹ ಅನಿವಾರ್ಯತೆ ಕೂಡ. ಕೊಂಚ ಮಟ್ಟಿಗೆ ಸಮಾಲೋಚನೆ ವ್ಯವಸ್ಥೆ ಇದೆ ಸುಭಾನ್ ನೇತೃತ್ವದ ತಂಡ. ವೀಕ್ಷಣೆಯಲ್ಲಿ ಆಗಮಿಸ್ತಾ ಇದ್ದಾರೆ. ತಮ್ಮ ಎಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಉತ್ತಮವಾದ ಹೊಡೆತ ಕ್ರಮಿಸಿಕೊಳ್ತಾ ಇದ್ದ ಬಾಟಿ ಇನ್ನೊಂದು ದಾಂಡಿನ ಮುಖ ನೆಟ್ಟ ನೇರ ಹೊಡೆತಗಳು ಬರ್ತಾ ಇದೆ. ಕೇವಲ 17 ಓಟಗಳು ದಾಖಲಿಸುವಂತ ಅವಶ್ಯಕತೆ ಕೂಡ. ಇನ್ನೂ ಕೂಡ 11 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಮತ್ತೆ 3ನೇ ಓವರ್ ಚಾಲ್ತಿಯಲ್ಲಿ 2ನೇ ಚೆಂಡಿಗಾಗಿ ಮತ್ತೆ ನೇರವಾಗಿ ಕ್ಷೇತ್ರರಕ್ಷಕರ ಮೊದಲಕ್ಕೆ ಚೆಂಡು ಪಾಯಿಂಟ್ ಭಾಗದಲ್ಲಿ ಕ್ಯಾಚ್ ಮುಖೇನವಾಗಿ ಇನ್ನೊಂದು ಇನ್ನಿಂಗ್ಸ್ ಮುಕ್ತಾಯ ಕೂಡ. ಫಜಾತರ ಬ್ಯಾಕ್ ಬೋರ್ಡ್ ನಂಬುಕೆ ಆಟಗಾರರ ಇನ್ನಿಂಗ್ಸ್ ಕೂಡ ಮುಕ್ತಾಯ. ಇನ್ನೋರ್ವ ಆಟಗಾರ 1ನೇ ಕ್ರಮಾಂಕದ ಆಟಗಾರ ಇಮ್ರಾನ್ ಅವರ ಪರಿಚಯ ಕೂಡ ಆಗ್ತಾ ಇದೆ.
10 ಎಸೆತ. ಉತ್ತಮವಾದ ಓಟದ ಸೀಮಾರಕ್ಕೆ ಕ್ರಮಿಸಿಕೊಳ್ತಾ ಇದ್ದ ಬೌಂಡ್ರಿ. ಅಜೀಮಿನ ದಾಳಿನ ಮುಖೇನವಾಗಿ ಇಮ್ರಾನ್ ದಾಳಿನ ಮುಖೇನವಾಗಿ ಬೌಂಡ್ರಿ ಕೂಡ ಅಂಕಿಅಂಶಪಡಿ ಸೂಚಿಸಿಕೊಳ್ತಾ ಇದೆ. ರಜಾಕ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ ಇಮ್ರಾನ್, ಎರಡು ಸಹೋದರರ ಆಟ ಈ ಒಂದು ಅಂಕದಲ್ಲಿ ಸಾಗಿ ಬರ್ತಾ ಇದೆ. ಎಂಟು ಎಸೆತ 12 ಓಟಗಳು. ಉತ್ತಮವಾದ ಓಡಾಟ, ಅಷ್ಟೇ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ ಪಾಯಿಂಟ್ ಭಾಗದಲ್ಲಿ ನಿಶ್ಚಯಾಂಶವಾಗಿ 3 ಓಟ ಉಳಿಸುವಂತ ಕ್ಷೇತ್ರ ರಕ್ಷಣೆ ಕೂಡ. ದಯವಿಟ್ಟು ಗಮನಿಸಿಕೊಳ್ಳಿ, ಅಂಕಣಗಳ ಪ್ರವೇಶವನ್ನು ಮಾಡಿದ್ರೆ 2 ಓಟಗಳು ಕಡಿತ ಮಾಡ್ತೇವೆ. ಪದೇ ಪದೇ ಅವಕಾಶ ಇಲ್ಲ. ಮತ್ತೆ ಕೊನೆಯ ಚೆಂಡಿಗಾಗಿ ಮತ್ತೆ ಸುಸರ್ ಶಾಟ್ ಮುಖೇನವಾಗಿ ಇಮ್ರಾನ್ ಹುದ್ದರಿ ಕೂಡ ಆಘಾತ ಕಂಡುಕೊಳ್ತಾ ಇದೆ. ಕೊಂಚ ಮಟ್ಟಿಗೆ ರೋಚಕ ತೀರವನ್ನು ಕಂಡುಕೊಳ್ತಾ ಇದೆ ಪಂದ್ಯಾಟದಲ್ಲಿ. 3 ಓವರ್ನ ಮುಕ್ತಾಯ ಕಂಡುಕೊಳ್ತಾ ಇದೆ. ಒಟ್ಟು ತಂಡದ ಮೊತ್ತ 36. ಮೂವತ್ತಾರು 6 ಎಸೆತಗಳ ಮುಂದೆ 11 ಓಟಗಳು ಬರಲೇಬೇಕಾಗಿದೆ. 6 ಎಸೆತ 11 ಓಟ. ಹಾಗೆ ಈ ಒಂದು ಪಂದ್ಯದ ವೀಕ್ಷಣೆ ದಯವಿಟ್ಟು ಪಂದ್ಯದ ಶೀಘ್ರದಲ್ಲಿ ಆರಂಭಗೊಳಿಸಿ. ಬಹಳಷ್ಟು ಪಂದ್ಯದ ಲೀಗ್ ಮಾದರಿ ಪಂದ್ಯಾಟಗಳು ಇನ್ನೂ ಆಡ್ಲಿಕ್ಕಿದ್ದೇವೆ. ನಂತರ ಡಿಸೈಡ್ ಪಂದ್ಯಾಟಗಳು. 6 ಎಸೆತ 11 ಓಟಗಳ ಅವಶ್ಯಕತೆ ಕೂಡ. ಉತ್ತಮವಾದ ಓಡಾಟ, ಅಷ್ಟೇ ಉತ್ತಮದ ಕ್ಷೇತ್ರ ರಕ್ಷಣೆ ಕೂಡ. ಕೇವಲ ಒಟ್ಟಿ ಓಟಕ್ಕೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಬಾಸಿದ್ರ ಅವರ ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಉತ್ತಮವಾದ ಹೊಡೆತ, ನೆಟ್ಟ ನೇರ ಹೊಡೆತ, ಮುಖ್ಯವಾಗಿ ರನ್ಔಟ್ ಕೂಡ. ಒಟ್ಟು ತಂಡದ ಮೊತ್ತ 37. 4 ಎಸೆತ 10 ಓಟದ ಅವಶ್ಯಕತೆ ಕೂಡ. ನಾಲ್ಕಕ್ಕೆ 10, 9. ಮತ್ತೆ ಮುದಾಸಿರ್ ಅವರ ದಾಟಿಗೆ ಚಟಿಗೆ ಸಂಪರ್ಕ ಕಂಡು ಬರ್ತಾ ಇಲ್ಲ. ಮತ್ತೊಂದು ಉದ್ದರಿ ಆಘಾತ ಕೂಡ. ಕೊಂಚ ಮಟ್ಟಿಗೆ ಕೊನೆ ಹಂತದಲ್ಲಿ ಪಂದ್ಯದ ರೋಚಕ ತೀರವನ್ನು ಕಂಡುಕೊಳ್ತಾ ಇದೆ. ವೈ 2K ಶರತ್ತರ ಇನ್ನಿಂಗ್ಸ್ ಮುಕ್ತಾಯ ಕೂಡ. ಎರಡು ಎಸೆತ 9 ಓಟಗಳು ಬರಲೇಬೇಕಾಗಿದೆ. 2ಕ್ಕೆ 2 ಬೌಂಡರಿ ಬಂದಲ್ಲಿ ಪಂದ್ಯಾಟ ಸಮಬಲ ಕಂಡ್ರೆ ಸೂಪರ್. 9 ಓಟ. ಕ್ರಿಕೆಟ್ ಕೇವಲ ದಾಟು ಚೆಂಡಿನ ಆಟವಲ್ಲ, ಅದೃಷ್ಟದ ಆಟ ಕೂಡ. ಮತ್ತೆ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ಸುಭಾನ್ ತೀರ್ಥಹಳ್ಳಿ ಅವರಿಂದ ನಿಶ್ಚಯಾಂಶವಾಗಿ 3 ಓಟ ಉಳಿಸುವಂತ ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ ಪಂದ್ಯಾಟ ಜಯಿಸಿಕೊಳ್ತಾ ಇದೆ. ಸುಭಾನ್ ಪ್ರಥಮ ಪಂದ್ಯಾಟ ಆಡಿರುವಂತ ಪಂದ್ಯಾಟ ಕೂಡ ಜಯಿಸಿಕೊಳ್ತಾ ಇದೆ. ಅಭಿನಂದನೆ.